ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಅವರಿಗೆ ನಮಸ್ಕಾರ. ಆಮೇಲೆ ನನಗೆ ಅವಕಾಶ ಕೊಟ್ಟಿರುವಂಥ ನಮ್ಮ ಡೈರೆಕ್ಟರ್ ಸಾಯಿ ಪ್ರಕಾಶ್ ಅವರಿಗೆ ನಮಸ್ಕಾರ. ಆಮೇಲೆ ಈ ವೇದಿಕೆ ಮೇಲೆ ಇರುವಂಥ ಗಣ್ಯರು ಎಲ್ರಿಗೂ ನನ್ನ ನಮಸ್ಕಾರ. ಇಲ್ಲಿ ಬಂದಿರುವಂಥ ಮಾಧ್ಯಮ ಮಿತ್ರರು ಎಲ್ರಿಗೂ ನನ್ನ ನಮಸ್ಕಾರ. ತುಂಬ ಅದೃಷ್ಟ ಅನಿಸ್ಬೋದು ನನಗೆ, ಯಾಕಂದರೆ 1105ನೇ ಚಿತ್ರ ನನ್ನ ಮೊದಲನೇ ಚಿತ್ರ. ಇದರಲ್ಲಿ ಇನ್ನೊಂದೊಂದು ವಿಶೇಷ ಇದೆ. ನಾನು ಫಸ್ಟು ನನಗೆ ಶೀಲ್ಡ್ ಕೊಟ್ಟು ನನ್ನ ಸನ್ಮಾನ ಮಾಡಿರೋದು ನಮ್ಮ ನಾರಾಯಣಗೌಡ್ರವರು. ಸಿನಿಮಾ ಬರೋಕ್ಕಿಂತ ಮುಂಚೆನೇ ಫಿನಿಕ್ಸ್ ಮಾಲಲ್ಲಿ ಒಂದು ಫಂಕ್ಷನ್ ನಡೆದಿತ್ತು. ಆ ಟೈಮ್ ನಾನು ಇನ್ನೂ ಆ್ಯಕ್ಟ್ರ್ ಆಗಿಲ್ಲ. ಆ ಟೈಮ್ಗೆ ಆ ನಾರಾಯಣಗೌಡ್ರವ್ರು ನನಗೆ ಸನ್ಮಾನ ಮಾಡಿದ್ದಾರೆ. ಸೊ ತುಂಬ ಸಂತೋಷ ಆಗ್ತಾಯಿದೆ. ಅದೇ ರೀತಿ ನನ್ನ ಮೊದಲನೇ ಚಿತ್ರ, ಆ ಫಿಲ್ಮ್ನ ಫಸ್ಟ್ ಟೈಮ್ ಬಂದು ನಾರಾಯಣಗೌಡರು ನೋಡಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ, ಮಾತುಗಳೇ ಬರ್ತಾಯಿಲ್ಲ ನನಗೆ. ಸೊ ತುಂಬ ಅದೃಷ್ಟ ಅಂತ ಭಾವಿಸ್ಬೋದು ನಾನು ಇದನ್ನು. ಆಮೇಲೆ ಈ ಸಿನಿಮಾ ಬಂದ್ಬಿಟ್ಟು ನಾವು ಒಂದು ಒಳ್ಳೆ ಮೆಸೇಜ್ಗೋಸ್ಕರ ಮಾಡಿದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಸೊ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ, ನನಗೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋಂಥ ಎಲ್ರಿಗೂ ಥ್ಯಾಂಕ್ ಯು. ಅಲ್ಲ, ಅದನ್ನೇ ಹೇಳಿದ್ದು. ಅವರ ಎಲ್ಲ ವಿಚಾರದಲ್ಲೂ ಕರವೇ ನಿಂತ್ಕೋತೀವಿ. ಬರ್ತಾರೆ, ಬಹುಶಃ ನಿಮ್ಮ ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಹೋಗ್ತಾರೆ ಗೊತ್ತಿಲ್ಲ. ಇಲ್ಲಿ ಪ್ರಿಯಾಸನ್ ಕೂತಾರೆ. ವಾಣಿಜ್ಯ ಮಂಡಳಿಗೆ ಎಷ್ಟು ಜನ ಚಿತ್ರಮಂದಿರ ಸಿಗಲಿಲ್ಲ ಅಂತ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಕಚೇರಿ ತುಂಬ ಜನ ಬರ್ತಾರೆ. ಎಲ್ಲಾದರೂ ನಮಗೂ ಚಿತ್ರಮಂದಿರ ಕೊಡಿಸಿ ಸರ್, ನಮ್ಮ ಸಿನಿಮಾಗಳು ತೆಗೆದಿದ್ದಾರೆ, ಯಾವುದೋ ಬೇರೆ ಭಾಷೆಯ ಸಿನಿಮಾಗಳು ಹಾಕಿದ್ದಾರೆ. ಈ ಚಿತ್ರ ಅದ್ಯಾವುದು ಮಾದೇವ ಅಂತ ಪ್ರಭಾಕರ್ ಅವರ ಮಗ ಸಿನಿಮಾ ವಾಣಿಜ್ಯ ಮಂಡಳಿಗೆ ಅವರೇನು ಕೇರೆ ಮಾಡಲಿಲ್ಲ. ನಾವು ಗಲಾಟೆ ಮಾಡೋದು, ನಮ್ಮ ಹುಡುಗರು ಹೋಗಿ ಗಲಾಟೆ ಮಾಡಿದ್ರು, ಕೊಡಲೇಬೇಕು ಅಂತೇಳಿ. ನಮ್ಮ ನಿರ್ಮಾಪಕರು ಅದ್ಯಾವುದು ಇನ್ನೊಂದು ಕನ್ನಡ ಸಿನಿಮಾನೇ, ಆ ಸಿನಿಮಾ ತೆಗೆದು ಇನ್ನೊಂದು ಕನ್ನಡ ಸಿನಿಮಾ ಹಾಕೋದಂತೆ. ಯಾವ ಪರಿಸ್ಥಿತಿ ಇದೆ ನೋಡಿ. ಅದಕ್ಕಾಗಿ ಚಿತ್ರಮಂದಿರದ ವಿಚಾರ ಬಂದಾಗಲೂ ಸಹ ನಾವು ಅವ್ರ ಜೊತೆಲಿ ನಿಂತ್ಕೊತೀವಿ. ಅವರಿಗೆ ಹಾಗೆ ಚಿತ್ರಮಂದಿರ ಕೊಡಿಸ್ಬೇಕು ಅಂತ ನಮಗೆ ಗೊತ್ತಿದೆ, ಕೊಡಿಸ್ತೀವಿ. ಸದ್ಯಕ್ಕೆ ಬೇಡ, ಈಗ ಅವ್ರದ್ದು ಸಿನಿಮಾದ್ದು ಪ್ರೆಸ್ ಮೀಟು ಮತ್ತು ಇನ್ನೇನೋ ಬೇರೆ ಆಗೋದು ಬೇಡ. ಅದು ಸಮಾಜಮುಖಿಯಾಗಿ ಸಮಾಜ ಒಪ್ಪುವಂಥ, ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೊಡುವಂಥ ಸಿನಿಮಾ ಮಾಡಿ ಅಂತ ಹೇಳಿದ್ದೇನೆ. ಅದೇ ಆಗಿರೋದು. ಈಗ ಈ ವ್ಯವಸ್ಥೆಯಲ್ಲಿ ನಾನು ಮೊನ್ನೆ ಹೇಳ್ತಾ ಇದ್ದೆ, ಪ್ರಗತಿ ಇದ್ದರೆ ಈ ದೇಶದ ಪ್ರಗತಿ ಏನು ಅಂತ. ಈ ದೇಶದ ಪ್ರಗತಿ ಯಾರ ಪಾಲಿಗೆ ಅಂದರೆ ನೂರಾರು ಜನ ಮಠಾಧೀಶರ ಪಾಲಿಗೆ, ನೂರಾರು ಜನ ಅಧಿಕಾರಿಗಳ ಪಾಲಿಗೆ, ನೂರಾರು ಜನ ಉದ್ಯಮಿಗಳ ಪಾಲಿಗೆ, ನೂರಾರು ಜನ ರಾಜಕಾರಣಿಗಳ ಪಾಲಿಗೆ. ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾನು ಬಂಗಾರಪ್ಪನವರಿದ್ದಾಗ ಒಂದ್ಸಲಿ ಪ್ರಶ್ನೆ ಮಾಡಿದ್ದೆ. ಅವ್ರ ಕಾರ್ಯಕ್ರಮಕ್ಕೆ ಪೆಂಡಲ್ ಆಗ್ತವ್ರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಬಿಟ್ಟಿದ್ರು ಬಂಗಾರಪ್ಪನವರು. ಈಗ ಅದಕ್ಕಿಂತಲೂ ಪ್ರಶಸ್ತಿ ಪಡ್ಕೊಳ್ಳೋರು ಬೇರೆ ಬೇರೆ ಇದ್ದಾರೆ. ಹಾಗಾಗಿ ಆ ಪ್ರಶಸ್ತಿಗಳು ಯಾರಿಗೆ ಸಿಗಬೇಕು? ಈಗ ನೋಡ್ತಾ ಇದ್ರಲ್ಲ, ನಿಮಗೆ ಡಾಕ್ಟ್ರೇಟ್ 25,000 ಕೊಟ್ಟರೆ ಡಾಕ್ಟ್ರೇಟ್ ಸಿಗುತ್ತೆ. ಯಾರೋ ಒಬ್ಬ ರೌಡಿಗೆ ಡಾಕ್ಟ್ರೇಟ್ ಕೊಟ್ಟಿದ್ರು. ಅವ್ನು ನಮ್ಮ ಮನೆಗೆ ಬಂದಿದ್ದ ಮೊನ್ನೆ. ಕೇಳಿದೆ, ನಿನಗೆ ಯಾಕಪ್ಪ ಕೊಟ್ಟರು ಡಾಕ್ಟ್ರೇಟ್? ಎಷ್ಟು ಆಫು ಎಷ್ಟು ಫುಲ್ಲು ಅಂತ ಕೊಟ್ಟರು ಅಂತ ಕೇಳಿದೆ ನಾನು. ಹಾಗೆ ಪ್ರಶಸ್ತಿಗಳು ಮಾರ್ಕೆಟಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಹಣ ಕೊಟ್ಟರೆ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಆದರೆ ಅವ್ರಿಗೆ ಬೇಕಾಗಿರೋದು ಪ್ರಶಸ್ತಿ 7.5 ಕೋಟಿ ಕನ್ನಡಿಗರು ಅವ್ರನ್ನ ಪ್ರೀತಿಸಬೇಕು, ಗೌರವಿಸಬೇಕು. ಇಂಥ ಕಾಲದಲ್ಲಿ ಅವ್ರ ಜೊತೆಯಲ್ಲಿ ಕನ್ನಡಿಗರು ನಿಂತ್ಕೋಬೇಕು. ಅದಕ್ಕಿಂತ ಪ್ರಶಸ್ತಿ ಬಹುಶಃ ಬೇರೆ ದೊಡ್ಡದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕನ್ನಡಿಗರ ಹೃದಯದಲ್ಲಿ ಅವರು ಇರಬೇಕಾಗತ್ತೆ. ಕನ್ನಡಿಗರು ಅವ್ರನ್ನ ಇಂಥ ಸಂದರ್ಭದಲ್ಲಿ ಕೈ ಬಿಡಬಾರ್ದು. ಯಾಕೆಂದರೆ ಮಾತೃಭಾಷೆ ಬೇರೆ ಆದರೂ ಕನ್ನಡದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ರಲ್ಲ. ಯಾರೋ ಬೇಂದ್ರೆ ಅವ್ರನ್ನ ಕೇಳ್ತಾರೆ, ಬೇಂದ್ರೆ ಅವರೇ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಪದ್ಯ ಬರೀತೀರಿ ಅಂತ. ಅದಕ್ಕೆ ಬೇಂದ್ರೆ ಅವ್ರು ಹೇಳ್ತಾರೆ, ಕನ್ನಡದಲ್ಲಿ ಪದ್ಯ ಬರೆಯೋಕ್ಕೆ ನಾನಲ್ಲ, ಕನ್ನಡ ಪದ್ಯ ಬರೆಯೋಕ್ಕೆ ಚಲೋ ಇದೆ, ಚೆನ್ನಾಗಿದೆ ಅಂತ. ಹಂಗೆ
ಸಾಯಿ ಪ್ರಕಾಶ್ ಅವರ ಸಿನಿಮಾಗಳು ಅದ್ಭುತವಾಗಿ ಇಲ್ಲಿವರೆಗೂ ಕೊಟ್ಟಂಥದ್ದು ಕನ್ನಡಿಗರಿಗೆ. ಅದಕ್ಕಾಗಿ ಕನ್ನಡಿಗರವ್ರನ್ನ ಪ್ರೀತಿ ಮಾಡಬೇಕು, ಕನ್ನಡಿಗರ ಹೃದಯದಲ್ಲಿ ಅವರು ಉಳಿಬೇಕು ಅನ್ನುವಾಗ ಇಂಥ ಸಂದರ್ಭದಲ್ಲಿ ಕನ್ನಡಿಗರವ್ರ ಜೊತೆಯಲ್ಲಿ ನಿಂತ್ಕೋಬೇಕು. ಹಾಗೆ ಮುಂದಿನ ಸಂದರ್ಭದಲ್ಲಿ ನೋಡೋಣ, ನಮ್ಮ ಏನಾದರೂ ಪ್ರಭಾವಕ್ಕೆ ಸರ್ಕಾರ ಮಣಿಯೋದಾದರೆ ಅವ್ರಿಗೊಂದು ರಾಜ್ಯೋತ್ಸವದ ಪ್ರಶಸ್ತಿ ಕೊಡಿ ಅಂತ ಹೇಳೋಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.